ಮಹಾಭಾರತದ ಕಥೆಯಲ್ಲಿ ಶ್ರೀಕೃಷ್ಣನು ಕೇವಲ ದೇವರು ಮಾತ್ರವಲ್ಲ, ಜೀವನದ ಮಹಾನ್ ಮಾರ್ಗದರ್ಶಕ. ಅವನ ಮಾತುಗಳು ಇಂದಿಗೂ ಯುವಜನತೆಗೆ ದಾರಿದೀಪವಾಗಿವೆ. ಆ ಮಾತುಗಳಲ್ಲಿ ಶಕ್ತಿಯಿದೆ, ಸ್ಪಷ್ಟತೆಯಿದೆ ಮತ್ತು ನಮ್ಮ ಬದುಕನ್ನು ಬದಲಾಯಿಸುವ ಸಾಮರ್ಥ್ಯ ಇದೆ. ಇಂದಿನ ಯುವಕರಿಗೆ ಒಂದು ಸತ್ಯ ಹೇಳಬೇಕು: ಜೀವನದಲ್ಲಿ ಯುದ್ಧ ಅನಿವಾರ್ಯ. ಅದು ಕೌರವ ಪಾಂಡವರ ಯುದ್ಧವಾಗಿರಲಿ ಅಥವಾ ನಿಮ್ಮ ಕನಸುಗಳಿಗಾಗಿ ನಡೆಯುವ ಹೋರಾಟವಾಗಿರಲಿ, ಹೋರಾಟ ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ಕೃಷ್ಣನು ಹೇಳಿದಂತೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಕರ್ಮಣ್ಯೇವಾಧಿಕಾರಸ್ತೆ. ಅರ್ಜುನನ ಮನಸ್ಸು ಕುಗ್ಗಿದಾಗ ಅವನು ಯುದ್ಧದಿಂದ ಹಿಂದೆ ಸರಿಯಲು ಬಯಸಿದ. ಅವನಿಗೆ ಭಯವೂ ಇತ್ತು, ಗೊಂದಲವೂ ಇತ್ತು. ಇದೇ ಸ್ಥಿತಿ ಇಂದು ಅನೇಕ ಯುವಕರದು. ವಿಫಲತೆಯ ಭಯ, ಜನರ ಮಾತುಗಳ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ ಇವುಗಳು ನಿಮ್ಮನ್ನು ಹಿಂದುಗಡೆಯಲು ಪ್ರಯತ್ನಿಸುತ್ತವೆ. ಆದರೆ ಕೃಷ್ಣನು ಹೇಳಿದ ಮಾತೇನು? ಭಯವನ್ನು ಬಿಡು, ನಿನ್ನ ಧರ್ಮವನ್ನು ಪಾಲಿಸು. ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕೆಂದು ತೀರ್ಮಾನಿಸಿದ್ದೀರಾ? ನಿಮ್ಮ ಗುರಿ ಸ್ಪಷ್ಟವಾಗಿದೆಯೇ? ಆಗ ನೀವು ಹಿಂಜರಿಯಬಾರದು. ಎಷ್ಟು ಅಡೆತಡೆಗಳು ಬಂದರೂ ನೀವು ಮುಂದುವರಿಯಬೇಕು. ಯಾಕೆಂದರೆ ಯಶಸ್ಸು ಎಂದರೆ ಒಂದು ದಿನದಲ್ಲಿ ಸಿಗುವುದಲ್ಲ, ಅದು ಪ್ರತಿದಿನದ ಪ್ರಯತ್ನದ ಫಲ. ಕೃಷ್ಣನು ಮತ್ತೊಂದು ಮಹತ್ವದ ಪಾಠ ಕಲಿಸಿದ್ದಾನೆ: ನಿನ್ನ ಮನಸ್ಸನ್ನು ನಿಯಂತ್ರಿಸು. ಅದು ನಿನ್ನ ದೊಡ್ಡ ಸ್ನೇಹಿತವೂ ಶತ್ರುವೂ ಆಗಬಹುದು. ಇಂದಿನ ಕಾಲದಲ್ಲಿ ಡಿಸ್ಟ್ರಾಕ್ಷನ್ಗಳು ತುಂಬ ಇವೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಇತರರ ಜೀವನದ ಹೋಲಿಕೆ ಇವುಗಳು ನಿಮ್ಮ ಗಮನವನ್ನು ಕಳೆದುಕೊಳ್ಳಿಸುತ್ತವೆ. ಆದರೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ನೀವು ಏನು ಬೇಕಾದರೂ ಸಾಧಿಸಬಹುದು. ಅರ್ಜುನನು ಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿದಾಗ ಅವನು ತನ್ನ ಶಕ್ತಿಯನ್ನು ಅರಿತುಕೊಂಡ. ಅದೇ ರೀತಿ ನೀವು ನಿಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಳ್ಳಬೇಕು. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಯಾರೂ ಕಡಿಮೆ ಮಾಡಲಾಗುವುದಿಲ್ಲ, ನೀವು ಸ್ವತಃ ನಂಬಿಕೆ ಕಳೆದುಕೊಳ್ಳುವವರೆಗೂ. ಕೃಷ್ಣನು ಹೇಳಿದ್ದಾನೆ, ಯಾವುದೇ ಕೆಲಸದಲ್ಲಿ ಸಮತೋಲನ ಮುಖ್ಯ. ಯಶಸ್ಸು ಬಂದಾಗ ಅಹಂಕಾರ ಮಾಡಬೇಡಿ, ವಿಫಲತೆ ಬಂದಾಗ ನಿರಾಶೆಯಾಗಬೇಡಿ. ಜೀವನದಲ್ಲಿ ಏರುಪೇರುಗಳು ಸಹಜ, ಆದರೆ ನಿಮ್ಮ ದೃಢತೆ ಮತ್ತು ಧೈರ್ಯ ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ಯುವಕರೇ, ನಿಮ್ಮ ಜೀವನದ ಕೌರವರು ಯಾರು? ಆಲಸ್ಯ, ಭಯ, ನಕಾರಾತ್ಮಕ ಚಿಂತನೆಗಳು ಇವೆಲ್ಲವೂ ನಿಮ್ಮ ಎದುರಾಳಿಗಳು. ನೀವು ಪಾಂಡವರಂತೆ ಧೈರ್ಯವಾಗಿ ನಿಂತರೆ ಕೃಷ್ಣನ ಮಾರ್ಗದರ್ಶನ ನಿಮ್ಮೊಳಗೇ ಇರುತ್ತದೆ. ಇಂದೊಂದು ನಿರ್ಧಾರ ತೆಗೆದುಕೊಳ್ಳಿ: ನಾನು ನನ್ನ ಭಯವನ್ನು ಗೆಲ್ಲುತ್ತೇನೆ. ನಾನು ನನ್ನ ಕನಸುಗಳನ್ನು ಸಾಧಿಸುತ್ತೇನೆ. ನಾನು ಪ್ರತಿದಿನವೂ ಒಂದು ಹೆಜ್ಜೆ ಮುಂದೆ ಇಡುತ್ತೇನೆ. ಕೃಷ್ಣನ ಮಾತುಗಳು ಕೇವಲ ಕಥೆಯಲ್ಲ, ಅವು ಜೀವನದ ಸತ್ಯ. ನೀವು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ನಿಮ್ಮ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಕೊನೆಗೆ ಒಂದು ಶಕ್ತಿಯುತ ಸಂದೇಶ: ನಿನ್ನಲ್ಲಿ ನಂಬಿಕೆಯಿಟ್ಟು ಮುಂದೆ ಸಾಗು, ದೇವರು ನಿನ್ನೊಂದಿಗಿದ್ದಾನೆ. ನಿಮ್ಮ ಜೀವನದ ಮಹಾಭಾರತದಲ್ಲಿ ನೀವು ಅರ್ಜುನ. ನಿಮ್ಮೊಳಗಿನ ಕೃಷ್ಣನ ಮಾತುಗಳನ್ನು ಕೇಳಿ ನಿಮ್ಮ ಗುರಿಯತ್ತ ಧೈರ್ಯವಾಗಿ ನಡೆಯಿರಿ. ಯಶಸ್ಸು ನಿಮ್ಮದೇ ಆಗುತ್ತದೆ.